ಇವತ್ತಿನ ದೇಗುಲ ದರ್ಶನ ಎಲ್ಲಿಗೆ ಅಂತ ಕಾಯ್ತಾ ಇದ್ದೀರಾ? ಇವತ್ತು ನಾವು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಹಿರಿ ತಟದಲ್ಲಿ ನಿಂತಿರುವ ಶ್ರೀ ದುರ್ಗಾಪರಮೇಶ್ವರಿಯ ಸನ್ನಿಧಾನಕ್ಕೆ ನಾವು ಹೋಗ್ತಾ ಇದ್ದೇವೆ. ಸಕಲ ದುರಿತಗಳನ್ನು ಹೊರೆಯುವವಳು ತಾಯಿ ಶ್ರೀ ದುರ್ಗಾಪರಮೇಶ್ವರಿ ಅಮ್ಮನೆಂದರೆ ಅಲ್ಲಿ ಮಕ್ಕಳಿಗೆ ಭಯವಿಲ್ಲ ಎಂಬುದು ಸತ್ಯ. ನಮಗೂ ಸಹ ಬಹಳಷ್ಟು ಬಾರಿ ತಾಯಿ ದೇವಿ ಆಶೀರ್ವಾದ ಮಾಡಿದ್ದಾಳೆ, ನನ್ನೆಲ್ಲ ಕಷ್ಟಗಳನ್ನು ಪರಿಹರಿಸಿದ್ದಾಳೆ. ಯಾವತ್ತೂ ಅವಳ ಚರಣ ಕಮಲಗಳಿಗೆ ನಮ್ಮ ತಲೆಯನ್ನು ಇಡ್ಲಿಕ್ಕೆ ಅವಕಾಶ ಮಾಡಿಕೊಡುತ್ತಾಳೋ ಹಾಗೆಲ್ಲ ನಾವು ಕಟೀಲಿಗೆ ಹೋಗ್ತಾ ಇದ್ದೇವೆ. ಕಟೀಲಿನ ಹೂಪೂಜೆ ಆಗಲಿ, ಕಟೀಲಿನ ಅನ್ನಪ್ರಸಾದ, ಪಾಯಸ ಬಹಳಷ್ಟು ವಿಶೇಷ, ಹಾಗೂ ಅದನ್ನು ಸೇವಿಸುವುದು ಸಹ ಒಂದು ಭಾಗ್ಯವೇ. ಈ ಜಾಗಕ್ಕೆ ಕಟೀಲು ಎಂದು ಹೆಸರು ಬರಲು ಒಂದು ಕಾರಣವಿದೆ. ಅದೇನೆಂದರೆ ಅದರ ಹಿಂದಿರುವ ಕಥೆ. ಧೂರ್ತ ದಾನವರಾದ ಶುಂಭ ನಿಶುಂಭರನ್ನು ಶ್ರೀದೇವಿಯು ವಧಿಸಿದ ನಂತರ ಭೂಮಿಯಲ್ಲಿ ಶಾಂತಿ ನೆಲೆಸುತ್ತದೆ. ಈ ದಾನವರ ಮಂತ್ರಿಗಳಲ್ಲಿ ಓರ್ವನಾದಂತಹ ಅರುಣಾಸುರನು ಯುದ್ಧ ಭೂಮಿಯಿಂದ ಓಡಿ ಹೋಗಿ ಬದುಕುತ್ತಾನೆ. ಅಂದರೆ ಮುಂದೆ ಆತನು ಈ ರಾಕ್ಷಸರ ಅಧಿಪತಿಯಾಗಿ ತನ್ನ ರಕ್ಕಸ ಬುದ್ಧಿಯನ್ನು ತೋರಿಸುತ್ತಾ ಋಷಿ ಮುನಿಗಳ ತಪಸ್ಸಿಗೆ ಭಂಗ ತರುವುದು, ಸಾಧುಗಳಿಗೆ ಉಪಟಳ ಕೊಡುವುದು ಮಾಡುತ್ತಿದ್ದನು. ಇದರಿಂದಾಗಿ ಭೂಮಿಯಲ್ಲಿ ಮಳೆ ಬೆಳೆಗಳು ಕಡಿಮೆಯಾಗಿ ಕ್ಷಾಮ ತಲೆದೋರುತ್ತದೆ. ಆಗ ಜಾಬಾಲಿ ಮಹರ್ಷಿಗಳು ಈ ಕ್ಷಾಮವನ್ನು ಹೋಗಲಾಡಿಸಲು ಯಜ್ಞವನ್ನು ಕೈಗೊಳ್ಳುವ ಇರಾದೆಯನ್ನು ವ್ಯಕ್ತಪಡಿಸುತ್ತಾರೆ. ಅದಕ್ಕಾಗಿ ದೇವೇಂದ್ರನ ಬಳಿಗೆ ಹೋಗಿ ಕಾಮಧೇನುವನ್ನು ಈ ಕೈಂಕರ್ಯಕ್ಕೆ ಭೂಮಿಗೆ ಕಳಿಸುವಂತೆ ಕೇಳಿಕೊಂಡಾಗ ಅವಳ ಅನುಪಸ್ಥಿತಿಯಲ್ಲಿ ಅವಳ ಮಗಳಾದ ನಂದಿನಿಯನ್ನು ಮಹರ್ಷಿಗಳೊಂದಿಗೆ ತೆರಳಲು ಇಂದ್ರನು ಸೂಚಿಸುತ್ತಾನೆ. ಇಂದ್ರನ ಮಾತಿಗೆ ಒಲ್ಲೆಯಿಂದ ನಂದಿನಿಯ ವರ್ತನೆಗೆ ಜಾಬಾಲಿ ಮಹರ್ಷಿಗಳು ಭೂಮಿಯಲ್ಲಿ ನೀನು ನದಿಯಾಗಿ ಹರಿ ಎಂದು ಶಾಪ ಕೊಡುತ್ತಾರೆ. ಶಾಪಕ್ಕೀಡಾದ ನಂದಿನಿಯು ದೇವಿಯನ್ನು ಭಕುತಿಯಿಂದ ಸ್ಮರಿಸಿದಾಗ ಆದಿಪರಾಶಕ್ತಿಯು ಶಾಪ ವಿಮೋಚನೆಯ ಮಾರ್ಗವಾಗಿ ನೀನು ನಂದಿನಿ ನದಿಯಾಗಿ ಹರಿ, ತಾನು ನಿನಗೆ ಮಗಳಾಗಿ ಜನಿಸುವೆ, ಆ ದಿನದಂದು ನಿನಗೆ ಶಾಪ ವಿಮೋಚನೆಯಾಗುವುದು ಎಂದು ಹೇಳಿ ಸಮಾಧಾನಿಸುತ್ತಾಳೆ. ಹೀಗಾಗಿ ನಂದಿನಿಯು ಕನಕಗಿರಿಯಿಂದ ಈ ಕ್ಷೇತ್ರಕ್ಕೆ ನದಿಯಾಗಿ ಹರಿಯಲು ಕಾರಣಳಾಗುತ್ತಾಳೆ. ಇತ್ತ ಅರುಣಾಸುರನು ಬ್ರಹ್ಮದೇವರ ತಪಸ್ಸು ಮಾಡಿ ಸ್ತ್ರೀಯರಿಂದ, ಪುರುಷರಿಂದ, ದೇವತೆಗಳಿಂದ ಸಾವಾಗದಂತೆ ವರ ಪಡೆದು ದೇವಲೋಕವನ್ನು ವಶಪಡಿಸಿಕೊಂಡು ಮೆರೆಯುತ್ತಿದ್ದಂತಹ ಸಂದರ್ಭದಲ್ಲೇ ದೇವತೆಗಳು ಆದಿಶಕ್ತಿಗೆ ಮೊರೆ ಇಡುತ್ತಾರೆ. ದೇವಿಯು ಮೋಹಿನಿಯ ರೂಪ ತಾಳಿ ಅರುಣಾಸುರನು ವಿಹರಿಸುತ್ತಿದ್ದ ಉದ್ಯಾನವನದಲ್ಲಿ ಅವನ ಕಣ್ಣಿಗೆ ಗೋಚರಿಸುತ್ತಾಳೆ. ಆಕೆಯನ್ನು ಪಡೆಯಲು ಅರುಣಾಸುರನು ಮುಂದಾದಾಗ ಮೋಹಿನಿಯು ಅಲ್ಲಿಯೇ ಇದ್ದ ಬಂಡೆಕಲ್ಲಿನೊಳಗೆ ಸೇರಿಬಿಡುತ್ತಾಳೆ. ಸಿಟ್ಟುಗೊಂಡ ಅಸುರನು ತನ್ನ ತಲೆಯನ್ನು ಬಂಡೆಗೆ ಹೊಡೆದಾಗ ಬಂಡೆಯು ನುಚ್ಚು ನೂರಾಗಿ ಅದರಿಂದ ಜೇನುನೊಣಗಳು ಹೊರಬಂದು ಮುತ್ತುತ್ತವೆ. ಅದರಲ್ಲೊಂದು ಭ್ರಮರ ಅರುಣಾಸುರನನ್ನು ಕಚ್ಚಿ ಕೊಂದು ಬಿಡುತ್ತದೆ. ಅದು ಆದಿಪರಾಶಕ್ತಿ ರೂಪದ್ದು. ಆದುದರಿಂದ ಆದಿದೇವಿಯು ಭ್ರಮರಾಂಬಿಕೆಯಾಗಿ ನದಿಯ ಕಟಿಯಲ್ಲಿ, ಅಂದರೆ ನಡುವಿನಲ್ಲಿ ಉದ್ಭವಿಸಿದ ಕಾರಣ ಕಟೀಲು ಎಂಬ ಹೆಸರು ಪಡೆಯಿತು. ಮಾತ್ರವಲ್ಲ, ಶ್ರೀ ದುರ್ಗಾಪರಮೇಶ್ವರಿ ಎಂದು ಹೆಸರು ಪಡೆದಂತಹ ಆದಿಪರಾಶಕ್ತಿಯು ಭಕ್ತರ ಪಾಲಿನ ಅಮ್ಮನಾಗಿ ನೆಲೆಗೊಳ್ಳುತ್ತಾಳೆ ಕಟೀಲಿನಲ್ಲಿ. తలత పీఠుడు మల్లిగెదలంగారుడు కటిల తలత పీఠుడు మల్లిగెదలంగారుడు భూత పూజ కొనుల కటిలేశ్వరి కటిల తలత
ಅಮ್ಮನನ್ನು ಕಣ್ತುಂಬಿಕೊಂಡು ಹೊರಬಂದಾಗ ಸರಸ್ವತಿ ಸದನದಲ್ಲಿ ಯಕ್ಷಗಾನ ತಾಳಮದ್ದಳೆ ನಡೀತಾ ಇತ್ತು. ಒಂದು ಅರ್ಧ ಗಂಟೆ ಸರಸ್ವತಿ ಸದನದಲ್ಲಿದ್ದು ಯಕ್ಷಗಾನ ತಾಳಮದ್ದಳೆ ನೋಡಿ ಮನೆಗೆ ವಾಪಸ್ಸಾದೆವು. ಆತ್ಮೀಯರೇ, ಕೇಳಿಸ್ತಾ ಇದೆಯಾ? ನಂದಿನಿ ನದಿ ಜೋರಾಗಿ ಸದ್ದು ಮಾಡ್ತಾ ಹರಿತಾ ಇದ್ದಾಳೆ. ಅಂದಹಾಗೆ ಅಮ್ಮನ ಸಾನ್ನಿಧ್ಯಕ್ಕೆ ಬಂದಾಯಿತು, ಆಶೀರ್ವಾದ ಪಡೆದಾಯಿತು. ಶ್ರೀದೇವಿ ದುರ್ಗಾ ಪರಮೇಶ್ವರಿ ಸಕಲರಿಗೂ ಸನ್ಮಂಗಳವನ್ನು ಉಂಟು ಮಾಡಲಿ ಎಂದು ಬೇಡಿಕೊಳ್ಳುತ್ತೇನೆ. ಮುಂದಿನ ವಾರದ ದೇಗುಲ ದರ್ಶನಗಳಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರ.